ಕೇಳುವ ಕಿವಿಯಿರಲು ನೋಡುವ ಕಣ್ಣಿರಲು ಎಲ್ಲೆಲ್ಲೂ ಸಂಗೀತವಂತೆ. ಈ ಬಹುರೂಪಿಯ ಈ ಸಂಚಿಕೆಯಲ್ಲಿ ಗಾಯನ ಲೋಕದ ಅನಾವರಣಕ್ಕೋಸ್ಕರವಾಗಿ ಇವತ್ತಿನ ಮಟ್ಟಿಗೆ ಗಾಯಕರು ಬಂದಿದ್ದಾರೆ. ಸಂತವಾಣಿ ಸುಧಾಕರ್ ಅವರಿದ್ದಾರೆ, ನಟಿ ಮತ್ತು ರಂಗಭೂಮಿಯ ನಟಿ ಮತ್ತು ಗಾಯಕಿಯಾಗಿರುತ್ತೆ ಶಾರದಾ ಅವರಿದ್ದಾರೆ, ಕನ್ನಡದ ಭಾಷಾ ಅವರಿದ್ದಾರೆ. ನಾವೆಲ್ಲರೂ ಇವತ್ತು ಲಘು ಹರಟೆಯನ್ನು ಮಾಡೋದ್ರ ಮೂಲಕವಾಗಿ ಆ ಗಾನ ಲೋಕದಲ್ಲಿ ಪ್ರವೇಶ ಮಾಡೋಕ್ಕೆ ಪ್ರಯತ್ನವನ್ನು ಪಡ್ತೀವಿ. ನಿಮ್ಮ ಹೆಸರೇ ಚೆನ್ನಾಗಿದೆ, ಕನ್ನಡ ಭಾಷಾ. ಹೇಗೆ ನಿಮಗೆ ಕನ್ನಡ ಸೇರಿಕೊಳ್ತು ಭಾಷಾ ಜೊತೆ? ಸರ್ ಆ್ಯಕ್ಚುಲಿ ಏನಂದರೆ ನಾನು ಕನ್ನಡ ತಾಯಿ ಸೇವೆ ಮಾಡಿಕೊಂಡು ಸಮಾಜ ಸೇವೆ ಮಾಡ್ಕೊಂಡು ಬರ್ತಿದ್ದೆ. ಕನ್ನಡ ಸೇನೆ ಕರ್ನಾಟಕ ಅಂತ ಒಂದು ಸಂಘಟನೆಯಲ್ಲಿ ನಾನು ಅಲ್ಲಿ ದುಡಿಸ್ಕೊಂಡು ಕನ್ನಡ ತಾಯಿ ಸೇವೆ ಮಾಡಿಕೊಂಡು ಹಲವಾರು ಕಾರ್ಯಕ್ರಮಗಳು ಮಾಡಿಕೊಂಡು ಬರ್ತಿದ್ದೆ. ಸೊ ಕನ್ನಡ ಭಾಷೆ ಆ್ಯಕ್ಚುಲಿ ನಾನು ಮೇಲ್ ಆ್ಯಂಡ್ ಫೀಮೇಲು ಅವಾಗಿಂದಾನೆ ಸ್ಕೂಲ್ ಡೇಸು ಕಾಲೇಜ್ ಡೇಸಲ್ಲೂ ಹಾಡ್ಕೊಂಡು ಬರ್ತಿದ್ದೆ. ಒಂದು ಕಾರ್ಯಕ್ರಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಡಿಗ ಆರ್ಟ್ಸ್ ಅಕಾಡೆಮಿ ಅನ್ನೋರು ಆಯೋಜಿಸಿದ್ರು. ಅಲ್ಲಿ ಒಂದು ಹಾಡನ್ನು ಹಾಡಿ ಅಂತ ಹೇಳಿದ್ರು. ಆವಾಗ ನಾನು ಮಂಜುಳಾ ಗುರುರಾಜ್ ಅವ್ರದ್ದು ಒಂದು ಹಾಡು ಮತ್ತು ಲತಾ ಮಂಗೇಶ್ಕರ್ದು ಒಂದು ಹಿಂದಿ ಒಂದು ಕನ್ನಡ ಹಾಡು ಹಾಡಿದೆ. ಆವಾಗ ಅವರು ಅಡಿಗ ಅಂಕಲ್ ಅವರು ನನ್ನನ್ನು ನೋಡಿ, ನೀವು ತುಂಬ ಚೆನ್ನಾಗಿ ಹಾಡ್ತೀರಾ, ನಿಮ್ಗೊಂದು ಬಿಡಿದು ಕೊಡ್ತೀವಿ ಅಂತ ಆವಾಗ ನನಗೆ ದ್ವಿಕಂಠ ಗಾಯಕ ಅಂತ ಒಂದು ದ್ವಿಕಂಠ ಗಾಯಕ ಕನ್ನಡ ಭಾಷೆ. ಹೌದು ಸರ್. ಹೇಳಿ ನೋಡೋಣ ನಿಮ್ಮ ದ್ವಿಕಂಠದಲ್ಲಿ ನಮಗೊಂಚೂರು ಪ್ರೇಕ್ಷಕರಿಗೆ. हसी रात हो ना शायद फिर इस जन्म में मुलाकात हो ना हो लग जा गले ಗಂಡಸು ಧ್ವನಿ मेरे रंग में रंगने वाली परी हो या हो परियों की रानी, या हो मेरी प्रेम कहानी, मेरे सवालों का जवाब दो दो ना. ಆಮೇಲೆ ಒಂದು ಅಣ್ಣವ್ರ ಹಾಡು ನಾನು ಕನ್ನಡ ಭಾಷೆ ಕನ್ನಡದಲ್ಲಿ ಅಣ್ಣವ್ರದ್ದು ಸುಮಾರು ಹಾಡಿದ್ದೀನಿ ಸರ್. ಅದ್ರಲ್ಲಿ ಒಂದು ಹಾಡು ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಮತ್ತೆ ಓ ಪ್ರಿಯತಮ ಸುಮಾರು ಹಾಡಿ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ ವಾಣಿಯ ವೇಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ. ಪ್ರಿಯತಮ ಕರುಣೆಯ ತೋರೆಯ ಕರುಣೆಯ ತೋರೆಯ ಕರುಣೆಯ ತೋರೆಯ ಸನಿಹಕ್ಕೆ ಬಾರೆಯ ತೀರಿಸಿ ಬಯಕೆಯ ಜೀವವ ಉಳಿಸೆಯ ಪ್ರಿಯತಮೆ ಓ ಪ್ರಿಯತಮೆ ಓ ಪ್ರಿಯತಮ ಓ ಪ್ರಿಯತಮೆ. ಸೂಪರ್. ಸಂತವಾಣಿ ಸುಧಾಕರ್, ಏನು ಸಂತವಾಣಿ ಇಟ್ಕೊಂಡಿದ್ದೀರಾ? ನನ್ನ ಆತ್ಮೀಯ ಸ್ನೇಹಿತ ಒಬ್ಬ ರಘುರಾಮಕೃಷ್ಣ ಅಂತೇಳಿ, ನಾವೆಲ್ಲ ಕಟೀಲು ದುರ್ಗಾ ಪರಮೇಶ್ವರನಲ್ಲಿ ಕಾರ್ಯಕ್ರಮ ಇತ್ತು. ಅಲ್ಲಿ ಸಂತವಾಣಿ ಬೈ ಸುಧಾಕರ್ ಅಂತಾನೆ ಇತ್ತು. ಅದಕ್ಕೆ ನೀವು ಇದನ್ನ ಬರೀ ಸುಧಾಕರ್ ಇದಕ್ಕಿಂತ ಸಂತವಾಣಿನೇ ಸೇರಿಸ್ಕೊಳ್ಳಿ ಅಂತೇಳಿ ಅಲ್ಲಿಂದ ಅವರು ನನಗೆ ಬಿರುದಾವಳಿ ಇದು ಮಾಡಿದ್ರು. ನೀವು ಯಾವ ವಿಭಾಗದಲ್ಲಿ? ನಾನು
ಸಂತವಾಣಿ ಅಂದ್ರೆ ಇದು ದಾಸರ ಪದಗಳು ಹೆಚ್ಚು, ಸಂತರ ಗೀತೆಗಳು, ಶರೀಫರ ಯಾವ ಗೀತೆಗಳು. ದಾಸರ ನೆನಪಾಗ್ತಿದೆ ನಿಮಗೆ? ನಮಗೆ ಶರೀಫನ್ ನೆನಪಿಸ್ಕೊಳ್ಳಿ. ಶರೀಫನ ಅದಕ್ಕೂ ಮೊದಲು ದಾಸ ಪರಂಪರೆಯಲ್ಲಿ ಮೊದಲಿಗೆ ಇವರು ಶ್ರೀಪಾದರಾಜರು. ಆ ಶ್ರೀಪಾದರಾಜರು ಕೊಟ್ಟಂತದ್ದು ಗೀತೆಗಳಲ್ಲಿ ಅದನ್ನೇ ಕೇಳೋಣ. ಈಗ ಒಂದು ಊಗ ಭೋಗ ಇದೆ, ನಮ್ಗೆಲ್ಲ ಉತ್ತಮರ ಸಂಘ ಕೊಡು ಅಂತ ಹೇಳಿ ಕೇಳ್ಕೊಳ್ತಾರೆ. ಅದನ್ನಂದ್ರೆ ದಾಸ ಪರಂಪರೆಯ ಮೊಟ್ಟ ಮೊದಲಿಗೆ ಶ್ರೀಪಾದರಾಜರು. ಅವ್ರ ಯತಿಗಳು, ದಾಸರಲ್ಲ, ರಾಘವೇಂದ್ರ ಸ್ವಾಮಿಗಳ ತರ ಅವ್ರದವರು. ಅನಂತ ಕಾಲದಲ್ಲಿ ನಿನ್ನ ನಾನರಿಯದೆ ಭವಗಳಲ್ಲಿ ಬೆಂದೆನೋ, ಅನಂತ ಕಾಲದಲ್ಲಿ ನಿನ್ನವನೆನಿಸದೆ ಮೂರ್ಖನಾದೆನೋ, ಅನಂತ ಕಾಲದಲ್ಲಿ ನಿನ್ನ ಚರಣ ಗತಿಯಿಲ್ಲದೆ ನೊಂದೆನೋ, ಅನಂತ ಕಾಲದಲ್ಲಿ ಅದಾವ ಪುಣ್ಯದಿಂದಲಿ ಬಂದು ಇಂದು ನಿನ್ನವನೆನಿಸಿದೆ, ಅದಾವ ಪುಣ್ಯದಿಂದಲೆನ್ನ ಮನ ನಿನ್ನಲೆರಗಿತೋ, ನೋಯದಂತೆ ಎನ್ನ ಪೊರೆದು ಪಾಲಿಸು ದೀನನಾಥ ಶ್ರೀರಂಗ ವಿಠಲ, ಶ್ರೀರಂಗ ವಿಠಲ, ದೀನನಾಥ ಶ್ರೀರಂಗ ವಿಠಲ. ಬ್ಯೂಟಿಫುಲ್. ಶಾರದವ್ರು, ನೀವು ಯಾವಾಗ ಶುರು ಮಾಡಿದ್ದು ಗಾಯನ? ನಾನೊಂದು 15 ವರ್ಷ ಆಯ್ತು ಸರ್. ಇದೀಗ ಶುರು ಮಾಡೋದು. ನಟಿಯಾಗಿದ್ದವರು? ನಂಗೆ ಸಿಂಗಿಂಗ್ ತುಂಬಾ ಇಷ್ಟ ಇತ್ತು. ಆಮೇಲೆ ಕಲಾಕ್ಷೇತ್ರದ ಇದಾರೊಬ್ರು, ಹೆಸರು ಬೇಡ, ಅವ್ರ ಹತ್ರ ನನ್ಗೆ ಹೇಗ್ ತಗೊಳ್ಳೋದು ಗೊತ್ತಾಗ್ತಿರ್ಲಿಲ್ಲ. ಅವ್ರ ಹತ್ರ 1-2 ಸಾಂಗ್ ಹೇಳ್ಕೊಟ್ರು ಅವರು. ತಮ್ ನಮ್ಮ ಹೋದೆಯ ದೂರ ಜೊತೆಗಾರ, ಅವೆರಡು ಹೇಳ್ಕೊಟ್ರು. ಅದೆರಡು ಕಲ್ತ ಮೇಲೆ ಆಮೇಲೆಲ್ಲ ತಮ್ಮನ ಹಾಡಿ. ಅದೇ ನಿಮ್ಮ ಮೊದಲ ಹಾಡು? ತಮ್ಮ ಮೇಲಿದೆ, ಪರವಾಗಿಲ್ಲ. ಹಾಡಿ 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 ಹಾಡಿ. ತಮ್ ನನ್ನಿ ಮನಸ್ಸು ಮಿಡಿಯುತ್ತಿದೆ, ಹೋ ಸೋತಿದೆ, ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಘಲ್ 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 ತಾಳಕ್ಕೆ, ನನ್ನೆದೆಯ ವೀಣೆ ತನ್ನಂತೆ ತಾನೆ ತಮ್ ನಮ್ ಎಂದಿದೆ, ಘಲ್ 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 ತಾಳಕ್ಕೆ ತಮ್ ನಮ್ ಎಂದಿದೆ. ಗಾನಲೋಕ ಅಂತಂದ್ರೆ ಇದೊಂದು ಅತ್ಯಂತ ದೊಡ್ಡ ವಿಶೇಷವಾದ ಅದ್ಭುತವಾಗಿರ್ತಕ್ಕಂಥ ಒಂದು ಲೋಕ, ಪ್ರಪಂಚ ಇದು. ಇಲ್ಲಿ ಎಷ್ಟು ಜನ ಗಾಯಕರು, ಎಷ್ಟು ಜನ ಮಹನೀಯರು ಹಾಡಿ ಉಳಿಸಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ದಾರೆ. ನಿಮಗೆ ಯಾವ ಗಾಯಕರು ತುಂಬ ನಿಮ್ಮನ್ನ ಕಾಡ್ತಾರೆ? ನಮಗೆ ಡಾಕ್ಟರ್ ರಾಜ್ಕುಮಾರ್ ಮತ್ತೆ SP ಬಾಲಸುಬ್ರಹ್ಮಣ್ಯಂ. ಯಾಕಂದ್ರೆ SP ಬಾಲಸುಬ್ರಹ್ಮಣ್ಯಂ ಹಲವಾರು ಹಿಂದಿ ಕನ್ನಡ ಹಾಡುಗಳನ್ನು ನಾವು ಹಾಡಿದ್ವಿ ಸ್ಟೇಜಲ್ಲಿ. ನಮ್ಮದೇ ಒಂದು ಆರ್ಕೆಸ್ಟ್ರಾ ಇತ್ತು, ಮೆಹಕ್ ಮೆಲೋಡಿಸ್ ಅಂತ ಮಾಡಿಕೊಂಡು ಸುಮಾರು ಕಾರ್ಯಕ್ರಮಗಳು ಮಾಡಿದ್ವಿ. ಆಮೇಲೆ ಹಲವಾರು ಸ್ಟೇಜ್ಗಳು ಇಲ್ಲೂ ಕರೀತಾರೆ ನಮಗೆ, ಎಲ್ಲ ಕಡೆ ಹೋಗಿ ಹಾಡ್ತೀವಿ. ರಾಜ್ಕುಮಾರ್ ಅವ್ರ ವಿಶೇಷತೆ ಏನು ಗೊತ್ತಾ ಗಾಯನದ್ದು? ಏನು ಹೇಳಿ? ಅವರೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಪರಂಪರೆಯನ್ನು ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ರು. ಅವರು ಸಾಹಿತ್ಯವನ್ನ ಅವರು ಕೊಟ್ಟರೆ ನಮ್ಮ ಹಾಗೆ ಅವರು ಅಲ್ಲಿ ಇಟ್ಕೊಂಡು ಆ ಸ್ಟ್ಯಾಂಡಲ್ಲಿ ಇಟ್ಕೊಂಡು ಓದಿ ಹಾಡ್ತಕ್ಕಂಥ ಪರಿಪಾಠ ಇರಲಿಲ್ಲ. ಎಲ್ಲವೂ ನೆನಪಲ್ಲಿ ಇಟ್ಕೊಂಡು ಹಾಡ್ತಾ ಇದ್ದದ್ದು. ಮತ್ತು ಅದಾದ ನಂತರ ಯಾವುದೇ ಸಭೆಯಲ್ಲಿ, ಎಷ್ಟೇ ವರ್ಷದ ನಂತರ ಸಭೆಯಲ್ಲಿ ಕಳೆದ್ರು ಕೂಡ ಆ ನೆನಪಿನಲ್ಲೇ ಹಾಡ್ತಾ ಇದ್ರು. ಅಂತಹ ಅದ್ಭುತವಾಗಿರ್ತಕ್ಕಂಥ ಗಾನ ಪರಂಪರೆಯನ್ನು ಕೊಟ್ಟವರು ಡಾಕ್ಟರ್ ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಅವರು ಯಾವ ಹಾಡು ನಿಮ್ಮನ್ನು ತುಂಬಾ ಬಹಳವಾಗಿ ಕಾಡತ್ತೆ? ಬೆಳದಿಂಗಳಾಗಿ ಬಾ, ಆಮೇಲೆ ಇದು ಜೇನಿನ ಹೊಳೆಯು, ಆಮೇಲೆ ಬೆಳದಿಂಗಳಾಗಿ ಬಾ ಹೇಳಿ. ಬೆಳದಿಂಗಳಾಗಿ ಬಾ, ಬೆಳದಿಂಗಳಾಗಿ ಬಾ, ತಂಗಾಳಿಯಾಗಿ ನಾನು ಆನಂದವ ನೀಡುವೆ, ಒಂದಾಗುವೆ, ಬೆಳದಿಂಗಳಾಗಿ ಬಾ. ಒಬ್ಬ ಗಾಯಕರ, ಪ್ರಸಿದ್ಧ ಗಾಯಕರ ಧ್ವನಿಯನ್ನ ಅನುಕರಣೆ ಮಾಡೋದು ಕಷ್ಟ ಅಲ್ವಾ? ಕಷ್ಟ ಇದೆ ಸರ್. ನಾವು ಯಾವತ್ತೂ ರಾಜ್ಕುಮಾರ್ ಅನ್ಕೊಂಡೇ ಇರಬಾರ್ದು. ನಮ್ದೇನಿದೆ ನಾವು ಉಳಿಸ್ಕೊಬೇಕು. ನಮ್ಮ ಹಾಡು ನಮ್ಮ ಧ್ವನಿಯಲ್ಲಿ ನಾವು ಹಾಡ್ಬೇಕು. ನಮ್ಮ ಶೈಲಿಯಲ್ಲಿ ನಾವು ಹಾಡಿ ಇದು ಮಾಡ್ಬೇಕು.
ಕೆಲವು ಅಭಿಮಾನಿ ದೇವ್ರುಗಳು ಹೇಳ್ತಾರೆ ಇವರು ರಾಜ್ಕುಮಾರ್ ತರ ಹಾಡ್ತಾರೆ, ಇವರು ಎಸ್ ಪಿ ಬಿ ತರ ಹಾಡ್ತಾರೆ ಅಂತ, ಅದು ಅವ್ರ ಅಭಿಪ್ರಾಯ. ಬಟ್ ನಾವ್ ಯಾವತ್ತು ಅವ್ರ ಒಂದು ಆರಾಧ್ಯ ದೈವ ತರ ನೋಡ್ತೀವಿ. ಅವ್ರ ಹಾಡನ್ನ ಕೇಳಿ ಕಲ್ತು ಹಾಡ್ಕೊಂಡು ಅವರು ಭಿಕ್ಷೆ ತರ ಅವ್ರನ್ನ ನಾವು ಹಾಡ್ಕೊಂಡು ಯಾವ್ಯಾವ ದೊಡ್ಡ ದೊಡ್ಡ ಸಭೆಗಳಲ್ಲಿ ಹಾಡಿದೀವಿ? ಸುಮಾರು ಕಡೆ ರವೀಂದ್ರ ಕಲಾಕ್ಷೇತ್ರ ಕಡೆಯಲ್ಲಿ ಹಾಡಿದೀವಿ. ಒಳ್ಳೆ ಮದುವೆಗಳಲ್ಲಿ ಎಲ್ಲ ಹೋಗಿ ಹಾಡ್ತೀವಿ ಸರ್ ನಾವು. ಎಷ್ಟು ಗಂಟೆ ಕಾರ್ಯಕ್ರಮ ನಡೆಸ್ತೀರಿ? ನಾವು ಒಂದು 2 ಅವರ್ 3 ಅವರ್. ಹೇಗಿರುತ್ತೆ ಪ್ರತಿಕ್ರಿಯೆ ಜನಗಳದು? ಒಳ್ಳೆ ಅಭಿಪ್ರಾಯ. ಒಂದ್ ಯಾವ್ದಾರು ಒಂದು ಹೇಳಿ, ಒಂದು ಇನ್ಸಿಡೆಂಟ್ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡಿದ್ದು, ಚಪ್ಪಾಳೆ ತಟ್ಟಿದ್ದು, ಅಥವಾ ಪ್ರೇಕ್ಷಕರು ಈ ಹಾಡ್ಲೇಬೇಕು, ಈ ಹಾಡು ಆಡ್ಲೇಬೇಕು ನೀವು ಅಂತ? ಸರ್ ಒಂದ್ಸಲಿ ನಾವು ಒಂದು ಪ್ರೋಗ್ರಾಮ್ ಅಲ್ಲಿ ಹೋದಾಗ ಯಾರೊಬ್ರು ಹಂಗೆ ನೀವು ಸುಮ್ನೆ ಲಿಪ್ ಮೂಮೆಂಟ್ ಮಾಡ್ತೀರಾ, ಯಾವ್ದು ಹಾಡಲ್ಲ, ಹಂಗೆ ಟ್ರ್ಯಾಕ್ ಆಡ್ತಿದ್ದೀರಾ ಅನ್ಕೊಂಡ್ಬಿಟ್ರೆ. ಟ್ರ್ಯಾಕ್ ಆಡ್ತೀರಾ, ಸುಮ್ನೆ ಲಿಪ್ ಮೂಮೆಂಟ್ ಮಾಡ್ತೀರಾ, ಏನು ಮಾಡಲ್ಲ ಅಂದಾಗ ಒಂದ್ಸಲಿ ಯಾರೋ ಹೇಳಿದ್ರು, ಇಲ್ಲ ನಾವೊಂದು ಹೇಳ್ತೀವಿ ನೀವು ಹಾಡ್ತೀರಾ ಅಂದ್ರು. ಆಯ್ತು ಹೇಳಿ ಅಂದಾಗ, ಮಂಜುಳಾ ಗುರುರಾಜ್ ಒಂದು ಸಾಂಗ್ ಹಾಡ್ಬೇಕು ನೀವು, ಹಾಡ್ತೀರಾ ಅಂದ್ರು. ಆಯ್ತು ಯಾವ್ದು ಹೇಳಿ ಅಂದಾಗ ಒಂದು 10-15 ಜನ ಇದ್ರು ಆ ಸಭೆಯಲ್ಲೆಲ್ಲ. ಇಲ್ಲ ನೋಡೋಣ, ಇಲ್ಲ ನೀವು ಲಿಪ್ ಮೂಮೆಂಟೇ ಮಾಡೋದು ಅಂತ ಹೇಳಿದ್ರು. ಆವಾಗ ಒಳಗೆ ಸೇರಿದರೆ ಗುಂಡು ಒಂದು ಹಾಡ್ದು. ಆಮೇಲೆ ಒಂದು ನಮ್ಮ ಇದು ಗೋಪಾಲನ್ ಮಾಲಲ್ಲಿ ಒಂದು ಕಾರ್ಯಕ್ರಮ ನಡೀತಿತ್ತು. ಅಲ್ಲಿ ನಮ್ಮ ಸ್ನೇಹಿತರೊಬ್ರು ಗಿಟಾರ್ ಅಲ್ಲಿ ಬಾರಿಸ್ಕೊಂಡು ಹಾಡ್ತಾ ಇದ್ರು. ನಾನು ಅನನ್ಯವಾಗಿ ಹೋದೆ ಅಲ್ಲಿ, ಮಕ್ಕಳಿಗೆಲ್ಲ ಕರ್ಕೊಂಡು ಸುಮ್ಮನೆ ಏನೋ ಶಾಪಿಂಗ್ ಮಾಡೋಣ ಅಂತ. ಅವ್ರೇನ್ ಮಾಡಿದ್ರು, ನನಗೆ ಕರೆದ್ರು. ಒಂದಷ್ಟು ಜನ ನನ್ಗೆ ಪರಿಚಯ ಇರೋರು ಇದ್ರು. ಒಂದು ಹಿಂದಿ ಹಾಡನ್ನು ಹಾಡು ಅಂದ್ರು. ಅಲ್ಲೂ ಅದೇ ತರ ಅವರು 2 ಸರಿ ಹಾಡ್ಸಿದ್ರು ನನ್ಗೆ. ಇಲ್ಲ ನೀವು ಪರೀಕ್ಷೆ ಮಾಡಕ್ಕೆ ಇಲ್ಲ, ನೀವು ಅಲ್ಕಾಯಗ್ನಿಕ್ ತರ ಹಾಡ್ತಾ ಇಲ್ಲ, ಇದೇನೋ ಗಿಮಿಕ್ ಅಂತ ಹೇಳ್ಬಿಟ್ಟು ಮ್ಯೂಸಿಕ್ ಎಲ್ಲ ಇದ್ ಮಾಡ್ಬಿಟ್ಟು ಹಾಡು ಅಂದ್ರು. ಆ ತರನು ನಾವು ಹಾಡಿದ್ವಿ ಸರ್. ಹೇಳಿ, ಇವ್ರದ್ದು ಮಂಜುಳಾ ಗುರುರಾಜ್ ಹೇಳಿ. ನಾವು ಪರೀಕ್ಷೆ ಮಾಡಿ ನಿಜವಾಗ್ಲೂ ಆಡ್ತಿದ್ವಿ. ಒಳಗೆ ಸೇರಿದರೆ ಗುಂಡು, ಹುಡುಗಿಯಾಗುವಳು ಗಂಡು. ಒಳಗೆ ಸೇರಿದರೆ ಗುಂಡು, ಹುಡುಗಿಯಾಗುವಳು ಗಂಡು. ಬಿಸಿಯಾಗಿದೆ ನಶೆ ಏರಿದೆ, ಮಿತಿ ಮೀರಿದೆ ಜೋಪಾನ. ಬಿಸಿಯಾಗಿದೆ ನಶೆ ಏರಿದೆ, ಮಿತಿ ಮೀರಿದೆ ಜೋಪಾನ. ಓಹೋ, ವೆರಿ ಗುಡ್ ವೆರಿ ಗುಡ್. ಇಲ್ಲಿ ನಿಜವಾಗಿ ಲಿಪ್ ಮೂಮೆಂಟ್ ಮಾಡ್ತಾ ಇದ್ದೀರಿ. ಅಲ್ಕಾಯಗ್ನಿಕ್ದು ಅದು ಇದು ಸರ್, ಆಶಿಕಿ ಚಿತ್ರದ್ದು. ಹೇಳಿ ಹೇಳಿ. ಅದು ನಜರ್ ಕೆ ಸಾಮನೆ जिगर के पास, नजर के सामने जिगर के पास कोई रहता है, वो हो तुम. नजर के सामने जिगर के पास, नजर के सामने जिगर के पास कोई रहता है, वो तुम. नजर के सामने जिगर के पास. ಈ ರೀತಿ ಹಾಡಿದೆ. ಫುಲ್ಲು ಚಪ್ಪಾಳೆ ಬಂತು ಸರ್ ನನಗೆ. ಚಪ್ಪಾಳೆ ಬಂದು ಆವಾಗ ಒಂದು ಬಹುಮಾನ ನನಗೆ ಕೊಟ್ಟರು, ಫಾಸ್ಟ್ ಟ್ರ್ಯಾಕ್ ಒಂದು ವಾಚ್. ಅವತ್ತು ಆ ಕಾರ್ಯಕ್ರಮದಲ್ಲಿ ಅವತ್ತು ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಅವತ್ತು ನನ್ನ ಹೆಂಡತಿ, ನನ್ನ ಮಕ್ಕಳು, ನಮ್ಮ ತಾಯಿ ತಂದೆ ಎಲ್ಲರೂ ಅಲ್ಲಿ ಭಾಗವಹಿಸಿದ್ರು, ನೋಡಿದ್ರು, ತುಂಬಾ ಖುಷಿ ಪಟ್ರು. ಆ ಒಂದು ಸನ್ನಿವೇಶ ಯಾವತ್ತೂ ನಾನು ಮರೆಯಕ್ಕಾಗಲ್ಲ ಸರ್. ಅಲ್ಲ, ಈಗ ನಿಮ್ಮಂತ ಗಾಯಕರು ಜಾಸ್ತಿ ಆಗ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಸಭೆ ಕಾರ್ಯಕ್ರಮ ಮಾಡೋದು ತುಂಬಾ ಸುಲಭ ಆಗ್ಬಿಡುತ್ತೆ. ಈಗ ಒಂದು ಕಾರ್ಯಕ್ರಮ ಮಾಡ್ಬೇಕು, ಆರ್ಕೆಸ್ಟ್ರಾ ಮಾಡ್ಬೇಕು ಅಂತಂದ್ರೆ ಮೇಲ್ ಫಿಂಗರ್ ಇರಬೇಕು, ಫಿಮೇಲ್ ಸಿಂಗರ್ಸ್ ಇರಬೇಕು. ನೀವೊಬ್ಬರು 2 ಮ್ಯಾನೇಜ್ ಮಾಡ್ತಿರಲ್ಲ. ಅದೇ ಸರ್, ಎಷ್ಟೋ ಕಡೆ ಏನಾಗುತ್ತೆ, ಒಂದೊಂದ್ಸಲಿ ಫಿಮೇಲ್ ಬಂದಿರಲ್ಲ. ಆ ಟೈಮಿಗೆ ನಾವೇ ಮ್ಯಾನೇಜ್ ಮಾಡ್ಬೇಕು. ಒಂದು ಸನ್ನಿವೇಶ ಏನಂದ್ರೆ, ಒಂದು ಕಾರ್ಯಕ್ರಮದಲ್ಲಿ ಒಂದು ಮೆಲೋಡಿ ಬಾಯ್ಸ್ ಅಂತ ಹೇಗೆ ಶುರು ಆಯ್ತು? ಏನೋ ಗಾಡ್ ಗಿಫ್ಟ್ ಚಿಕ್ಕ ವಯಸ್ಸಿಂದಾನು. ಯಾಕೆ ಅನಿಸ್ತು ನಾನು ಫಿಮೇಲ್ ಟ್ರೈ ಮಾಡ್ಬೇಕು ಅಂತ? ಅದೇನೋ ಗಾಡ್ ಗಿಫ್ಟ್ ಹಂಗೆ ಬಂತು ಸರ್. ಅದು ಒಂದ್ಸಲಿ ಏನಾಯ್ತು, ನಾನು ಸ್ಕೂಲಲ್ಲಿ ಅವಾಗ SLC ನಮ್ದು ಟ್ಯಾಲೆಂಟ್ ಡೇ ಇತ್ತು. ಅವಾಗ ಸಲ್ಮಾಗದು ಒಂದು ಇದು ದಿಲ್ ಕೆ ಅರ್ಮ ಆಸುವೊಮ್ಮೆ ಬಯಗೆ ಅನ್ನೋ ಒಂದು ಹಾಡು ನಮ್ಮ ಟೀಚರ್ಗೆ ತುಂಬಾ ಇಷ್ಟ ಇತ್ತು. ನಮ್ಮ ಫಿಸಿಕ್ಸ್ ಟೀಚರ್ಗೆ RMN ಅಂತ ಅವ್ರು ಯಾವಾಗ್ಲೂ ಅದು ಹಾಡು ಹೇಳ್ತಾ ಇದ್ರು, ನಾವು ಕೇಳಿಸ್ಕೊಳ್ತಾ ಇದ್ವು. ಅವಾಗ ನನ್ಗೆ ಹೇಳಿದ್ರು ಎಲ್ಲರೂ, ನಮ್ಮ ಮಿಸ್ಸಿಗೆ ಏನಾನ ಒಂದು ಪ್ರೆಸೆಂಟೇಷನ್ ಮಾಡೋಣ, ಏನು ಮಾಡೋಣ, ನೀನು ತುಂಬ ಚೆನ್ನಾಗಿ ಹಾಡ್ತೀಯಲ್ಲ, ಒಂದು ಕೆಲಸ ಮಾಡು, ನಾವು ಮೈಕೆಲ್ಲ ಅವತ್ತು ರೆಡಿ ಮಾಡಿಸ್ತೀವಿ, ಟ್ರ್ಯಾಕ್ ಇರಲ್ಲ, ನೀನು ದಿಲ್ ಕೆ ಅರ್ಮ ಆಸುವೊಮ್ಮೆ ಬೈಗೆ ಸಲ್ಮಾ ಆಗೋ ಥರ ಹಾಡಬೇಕು ಅಂತ. ನಾನು ಹಾಡಲ್ಲ ಅಂದರೆ, ಇಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಬೇರೆ ನಮ್ಮ ಟೀಚರ್ಸ್, ಕನ್ನಡ ಟೀಚರ್ಸರು ಅವರು ಇವರೆಲ್ಲ ಸೇರಿ ಏನು ಮಾಡಿದ್ರು, ಹಾಡು ಅಂದರು.
ಆ ಸನ್ನಿವೇಶದಲ್ಲಿ ಹಾಡಿ ಅವ್ರಿಗೂ ನಾನು ಖುಷಿ ಪಡಿಸ್ತಿದ್ದೆ ಸರ್. ಓ ಹೋ ಹೋ, ವೆರಿ ಗುಡ್.